ಇದು ಸತ್ಯವತಿ ಹಾಗೂ ಮತ್ಸ್ಯ ದೇಶದ ರಾಜ ವಿರಾಟನ ಜನನದ ಹಿಂದಿರುವ ವಿಸ್ಮಯಕಾರಿ ಕಥೆ. ಮಹಾಭಾರತದ ಕುರುವಂಶದ ಮುಂದುವರಿಕೆಗೆ ಕಾರಣಲಾದ ಅಪ್ಸರೆ ಅದ್ರಿಕಾ ಶಾಪಗ್ರಸ್ತಳಾದ ವ್ಯಥೆ. ಅಪ್ಸರೆ ಅದ್ರಿಕಾ ಅದೊಮ್ಮೆ ಇಂದ್ರಲೋಕದಿಂದ ಕೆಳಗಿಳಿದು ಸುಂದರ ವನದಲ್ಲಿ ವಿಹರಿಸುತ್ತಿದ್ದಳು. ಅದೇ ಕಾಡಿನಲ್ಲಿದ್ದ ಆಶ್ರಮದಲ್ಲಿ ಋಚೀಕ ಮಹರ್ಷಿಗಳು ತಪೋನಿರತರಾಗಿದ್ದರು. ಅದೊಂದು ದಿನ ಧ್ಯಾನಮಗ್ನರಾಗಿದ್ದ ಋಚೀಕರನ್ನು ಕಂಡ ಅಪ್ಸರೆ ಅದ್ರಿಕಾ ಅವರ ತಪಸ್ಸಿಗೆ ಭಂಗವುಂಟು ಮಾಡಿದಳು. ಈ ವೇಳೆ ಋಚೀಕ ಮಹರ್ಷಿ ಸಾಧನೆಗೆ ಅಡ್ಡಿಯುಂಟು ಮಾಡಿದ್ದನ್ನು ಕಂಡ ಬ್ರಹ್ಮ ಕೋಪಗೊಂಡು ಇವಳಿಗೆ, ಋಚೀಕ ಋಷಿಯ ತಪೋಸಾಧನೆಗೆ ಅಡ್ಡಿಯುಂಟು ಮಾಡಿದ ನೀನು ಭೂಲೋಕದಲ್ಲಿ ಮೀನಾಗಿ ಜನಿಸು ಎಂದು ಶಾಪ ನೀಡಿದ. ತಕ್ಷಣ ತನ್ನ ತಪ್ಪಿನ ಅರಿವಾಗಿ ಆಕೆ ಕ್ಷಮೆ ಕೋರಿದಾಗ, ಬ್ರಹ್ಮಚರ್ಯ ವ್ರತನಿರತನಾದ ರಾಜನ ರೇತಸ್ಸಿನ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆಯಾಗಲಿ ಎಂದು ಸೃಷ್ಟಿಕರ್ತ ಬ್ರಹ್ಮ ಆಕೆಗೆ ವರವನ್ನೂ ನೀಡಿದ. ಬ್ರಹ್ಮನ ಶಾಪದಿಂದ ಮೀನಾಡಿ ಜನಿಸಿದ ಅಪ್ಸರೆ ಅದ್ರಿಕಾ ಯಮುನಾ ನದಿಯಲ್ಲಿ ಸಂಚರಿಸತೊಡಗಿದಳು. ಇವನು ಛೇದಿ ರಾಜವಂಶದ ಧರ್ಮನಿಷ್ಠ ಮಹಾರಾಜ. ಇವನ ಹೆಸರು ಉಪರಿಚರ ವಸು. ಬ್ರಹ್ಮಚರ್ಯ ವ್ರತಪಾಲನೆಯಿಂದಲೇ ಪ್ರಸಿದ್ಧನಾಗಿದ್ದವನು. ಅದೊಂದು ದಿನ ಉಪರಿಚರ ವಸು ತನ್ನ ಅರಮನೆಯಲ್ಲಿ ಪಿತೃಯಾಗದಲ್ಲಿ ಮಗ್ನನಾಗಿದ್ದ. ಆ ಸಂದರ್ಭದಲ್ಲಿ ಋತ್ವಿಜರು ಯಜ್ಞದಲ್ಲಿ ಅಭಿಮಂತ್ರಿಸಿದ ಜಲವಿದ್ದ ಕುಂಭವನ್ನು ಹೊತ್ತೊಯ್ದ ಹದ್ದು ಯಮುನಾ ನದಿಯ ಮೇಲೆ ಹಾರತೊಡಗಿತು. ಈ ವೇಳೆ ಹದ್ದಿನ ಕೊಕ್ಕಿನಿಂದ ಕೆಳಕ್ಕೆ ಜಾರಿದ ಅಭಿಮಂತ್ರಿತ ಜಲ ಮೀನಿನ ರೂಪದಲ್ಲಿದ್ದ ಅಪ್ಸರೆ ಅದ್ರಿಕಾಳ ಗರ್ಭ ಸೇರಿತು. ಛೇದಿ ರಾಜ ಉಪರಿಚರ ವಸು ಆಚರಿಸಿದ ಯಜ್ಞದಲ್ಲಿ ಅಭಿಮಂತ್ರಿಸಿದ ರೇತಸ್ಸನ್ನು ತನ್ನ ಉದರದಲ್ಲಿ ಹೊತ್ತ ಮತ್ಸ್ಯರೂಪಿ ಅದ್ರಿಕಾ ಮಹಾಭಾರತ ಮತ್ಸ್ಯಗಂಧಿ ಎಂದೇ ಪ್ರಸಿದ್ಧಳಾದ ಸತ್ಯವತಿ ಹಾಗೂ ಮತ್ಸ್ಯದೇಶದ ರಾಜ ವಿರಾಟನಿಗೆ ಜನ್ಮ ನೀಡಿದಳು. ಹೀಗೆ ಮಹಾಭಾರತದ ಕುರುವಂಶದ ಮುಂದುವರಿಕೆಗೆ ಕಾರಣಲಾದ ಅಪ್ಸರೆ ಅದ್ರಿಕಾ ಸತ್ಯವತಿ ಹಾಗೂ ವಿರಾಟನಿಗೆ ಜನ್ಮ ನೀಡಿದ ಕ್ಷಣದಿಂದಲೇ ಶಾಪಮುಕ್ತಳಾದಳು. ಮರಳಿ ಅಪ್ಸರೆಯ ರೂಪಧರಿಸಿ ದೇವಲೋಕಕ್ಕೆ ಹೊರಟು ಹೋದಳು. ಕೆಲವೊಮ್ಮೆ ಶಾಪವು ನಮ್ಮ ಮನೋಶುದ್ಧೀಕರಣದ ಮಾರ್ಗವಾಗಬಹುದು ಎಂಬುದಕ್ಕೆ ಈ ಅಪ್ಸರೆಯೇ ಸಾಕ್ಷಿ. ಶಾಪಗ್ರಸ್ತಳಾದ ಅದ್ರಿಕಾಳಿಂದಲೇ ಮಹಾಭಾರತದ ಮಹಾವಂಶವೂ ಉದಯವಾಯಿತು ಎಂಬುದು ಮತ್ತೊಂದು ವಿಸ್ಮಯಕಾರಿ ಅಂಶ.